ಯಾರಮ್ಮ ಬುಡಾನ ಪಕ್ರು ಶೇಖ ಸಾಕಿನ ₹1 5,001 ನೋಟಿನ ಹಾರ ಇದನ್ನೇ ಮಾತ್ರ ನಿನ್ನೆ ರಾತ್ರಿನೇ ಮಾತ್ರ ಅವ್ರು ರೆಡಿ ಮಾಡ್ಯಾರ. ಬಂದ ಕೂಡಲೇ ಹೇಳಿದ್ರು ನೋಡ್ರಿ ₹5,001 ಮಾತ್ರ ನೋಟಿನ ಹಾರ ಹಾಕೋದಂತ ನನಗೆ ಇಚ್ಛೆ ಆಗ್ಯಾರ. ಅದಕ್ಕೆ ಅವ್ರು ನಿನ್ನೆ ನಾವು ಇಲ್ಲಿ ಬಂದ ಕೂಡಲೇ ಸೀದಾ ಅಲ್ಲಿ ಪಾಟಿಗೆ ಕರ್ಕೊಂಡು ಹೋಗಿದ್ರು. ಹೋಗಿ ಮಾತ್ರ ಮುಂಜಾನೆ ಜಳಕ ಮಾಡಿ ನಾಷ್ಟ ಎಲ್ಲ ಮಾಡಿಸ್ಕೊಂಡು ಮಾತ್ರ ಇಲ್ಲಿ ಕರ್ಕೊಂಡು ಬಂದಾರ. 6 ವರ್ಷ ಇಂಥ ದುಡಿಯುವಂತ ವ್ಯಕ್ತಿ ಆಡವರಿಗೆ ಮಾತ್ರ ರೊಕ್ಕ ಹಾಕ್ಬೇಕಪ್ಪ ಅಂತಂದ್ರೆ ಇದು ಸಣ್ಣ ಮಾತಲ್ರಿ. ಇಸ್ಲಾಂ ಧರ್ಮದಲ್ಲಿ ಅದಕ್ಕ ಎಂತ ಒಂದು ಗರೀಬ್ ಮನುಷ್ಯ ದುಡಿದು ತಂದು ಈ ನೋಟಿನ ಹಾರ ಮಾಡ್ಬೇಕಾದ್ರೆ ಎಷ್ಟು ದಿನ ಹೈರಾಣ ಏನ್ ಗೊತ್ತದೆ ನೀವು 15 ದಿನ ಕೆಲಸಕ್ಕೆ ಹೋಗಿ ನಾವು ಒಬ್ಬರು ಒಲ್ಲಕ್ಕೆ ಈ ನೋಟಿನ ಹಸರ ಮಾಡ್ಬೇಕಾದ್ರೆ ಅದಕ್ಕ ಮೌಲಾಲಿ ಶರಣಗ ಪರಮಾತ್ಮ ಬಂದು ಮಾತ್ರ ಏನ್ ಜವಾಬ್ ಮಾಡ್ಕೊಂಡು ಬಂದ ಅವ್ರಿಗೆ ಇವ್ರಿಗಿಂತ ಭಾಳ ಬರ್ತಾರಿತ್ತು ಮೌಲಾಲಿ ಶರಣಗ. ಅಂತ ಕಷ್ಟ ಪರಿಸ್ಥಿತಿ ಒಳಗೆ ₹200 ಸಾಲ ಕೊಟ್ಟ ಪರಮಾತ್ಮಗೆ ಆ ಸಾಕ್ಷಾತ್ ಪರಮಾತ್ಮನೇ ಬಂದ ಬಡವಾಗಿ ಕಾಲ ಮಾತ್ರ ಮಳಗಾಲ ಕ್ಷೇತ್ರ ಆಶೀರ್ವಾದ ಹಿಂಗೆ ಅವನಿಗೆ ಈ ವರ್ಷ 5,000 ಹಾಕ್ಯಾರಪ್ಪ. ಮುಂದಿನ ಸಾರಿ 10,000 ಬಂದು ಹಾಕುವಂತ ತಾಕತ್ತ ಮಳಗಾಲ ಕ್ಷೇತ್ರ ಅವನಿಗೆ ಹೆಂಗೆ ಕೊಡಲಿ ಅಂತ ತಿಳ್ಕೊಂಡು ಆ ಭಗವಂತನ ಮೇಲೆ ಬೇಡ್ಕೊಂಡು ಈ ನೋಟಿನ ಹಾರ ಮತ್ತು ಬೆಟ್ಟ ₹5,001 ನೋಟಿನ ಹಾರನು ನಾನು ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಬೇಡ್ಕೊಂಡು ಮುಂದೆ ನಾ ಇಲ್ಲಿಗೆ ಮಂಗಲಗೀತೆ ಹಾಡ್ತಾ ಇದ್ದೀನಿ. ತಾವೆಲ್ಲರೂ ಶಾಂತಿ ಮಂಗಲಗೀತೆ